ಖಾಸಗಿ ವಲಯದ ಐಸಿಐಸಿಐ ಬ್ಯಾಂಕ್ ಇತ್ತೀಚೆಗೆ 2025ರ ಆಗಸ್ಟ್ 1ರಿಂದ ನಗರ ಪ್ರದೇಶಗಳಲ್ಲಿ ಗ್ರಾಹಕರಿಗೆ ಹೊಸ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯವನ್ನ 10,000 ರೂಪಾಯಿಗಳಿಂದ ಬರೋಬ್ಬರಿ 50,000 ರೂಪಾಯಿಗೆ ಹೆಚ್ಚಿಸಿದೆ. ಇದು ಪಟ್ಟಣ ಪ್ರದೇಶಗಳಲ್ಲಿ 25,000 ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 10,000 ಇರಲಿದೆ. ಅಂದ್ರೆ ಆಗಸ್ಟ್ 1ರಿಂದ ಹೊಸ ಖಾತೆಗಳಿಗೆ ಇದು ಅನ್ವಯವಾಗಿದೆ. ಈಗಾಗಲೇ ಇರುವಂತಹ ಖಾತೆಗಳಿಗೆ ಅನ್ವಯವಾಗುವುದಿಲ್ಲ. ಇದರಿಂದಾಗಿ ಐಸಿಐಸಿಐ ಬ್ಯಾಂಕಿಂಗ್ ಇಂಡಸ್ಟ್ರಿಯಲ್ಲಿಯೇ ಅತಿ ಹೆಚ್ಚು ಮಿನಿಮಮ್ ಬ್ಯಾಲೆನ್ಸ್ ಅಗತ್ಯವನ್ನ ಜಾರಿಗೊಳಿಸಿದ ಬ್ಯಾಂಕ್ ಇದಾಗಿದೆ. ಇದಕ್ಕೆ ಕೆಲವರು ಟೀಕೆಗಳನ್ನ ಮಾಡಿದ್ದಾರೆ. ಮುಖ್ಯವಾಗಿ ಜನಸಾಮಾನ್ಯರಿಗೆ ಇದರಿಂದ ಐಸಿಐಸಿಐ ಬ್ಯಾಂಕ್ನ ಸೇವೆಯನ್ನ ಪಡೆಯಲು ಸಾಧ್ಯವಾಗುವುದಿಲ್ಲ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಕನಿಷ್ಠ ಬ್ಯಾಲೆನ್ಸ್ ತಪ್ಪಿದ್ರೆ 500 ರೂಪಾಯಿ ದಂಡ ಕಟ್ಟಬೇಕಾಗತ್ತೆ. ಐಸಿಐಸಿಐ ಬ್ಯಾಂಕ್ ಗ್ರಾಹಕರಿಗೆ ಎಟಿಎಂಗಳಲ್ಲಿ ನಗದು ಹಿಂತೆಗೆತಕ್ಕೂ ನಿರ್ದಿಷ್ಟ ಮಿತಿಯ ಬಳಿಕ ಶುಲ್ಕ ವಿಧಿಸುತ್ತೆ. ಈ ದರವನ್ನ ಹೆಚ್ಚಿಸಲಾಗಿದೆ. ಗ್ರಾಹಕರು ಪ್ರತಿ ತಿಂಗಳು 3 ಸಲ ಉಚಿತವಾಗಿ ಹಣವನ್ನ ಎಟಿಎಂ ಮೂಲಕ ಪಡೆಯಬಹುದು. ಬಳಿಕ ಪ್ರತಿ ವರ್ಗಾವಣೆಗೂ 150 ರೂಪಾಯಿ ಶುಲ್ಕ ಕೊಡಬೇಕಾಗತ್ತೆ. ಹೀಗಿದ್ರೂ ಭಾರತದಲ್ಲಿ ಹಲವು ಬ್ಯಾಂಕ್ಗಳು ಕನಿಷ್ಠ ಬ್ಯಾಲೆನ್ಸ್ ಇರಬೇಕು ಎಂಬ ನಿಯಮವನ್ನ ರದ್ದುಪಡಿಸಿವೆ. ಬ್ಯಾಲೆನ್ಸ್ನಲ್ಲಿ 1 ರೂಪಾಯಿ ಇಲ್ಲದಿದ್ರೂ ಶೂನ್ಯ ಬ್ಯಾಲೆನ್ಸ್ ಆದರೂ ದಂಡವನ್ನ ವಿಧಿಸದಿರುವ ಬ್ಯಾಂಕ್ಗಳಿವೆ. ಉದಾಹರಣೆಗೆ ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಗ್ರಾಹಕರಿಗೆ ಉಳಿತಾಯ ಖಾತೆಯಲ್ಲಿ ಕನಿಷ್ಠ ಬ್ಯಾಲೆನ್ಸ್ ಇರಬೇಕಾಗಿಲ್ಲ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಕೂಡ ಕನಿಷ್ಠ ಬ್ಯಾಲೆನ್ಸ್ ತಪ್ಪಿದರೆ ದಂಡ ವಿಧಿಸುವುದಿಲ್ಲ. ಈ ಬ್ಯಾಂಕುಗಳು ಗ್ರಾಹಕರಿಗೆ ನೆಮ್ಮದಿಯ ನಿರಾಳ ಭಾವ ಮೂಡಿಸಿವೆ. ಈಗ ಯಾವ ಬ್ಯಾಂಕ್ನಲ್ಲಿ ಗ್ರಾಮೀಣ ಮತ್ತು ನಗರ ಪಟ್ಟಣ ಶಾಖೆಗಳಲ್ಲಿ ಉಳಿತಾಯ ಖಾತೆ ಅಥವಾ ಸೇವಿಂಗ್ಸ್ ಅಕೌಂಟ್ಗೆ ಕನಿಷ್ಠ ಬ್ಯಾಲೆನ್ಸ್ ಎಷ್ಟಿರಬೇಕು ಅನ್ನೋ ವಿವರಗಳನ್ನ ನೋಡ್ತಾ ಹೋಗೋಣ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐನಲ್ಲಿ ಗ್ರಾಮೀಣ ಶಾಖೆಗಳಲ್ಲಿ ಮತ್ತು ನಗರ ಪಟ್ಟಣಗಳಲ್ಲಿ ಉಳಿತಾಯ ಖಾತೆಯಲ್ಲಿ 0 ಬ್ಯಾಲೆನ್ಸ್ ಇರಬಹುದು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಗ್ರಾಮೀಣ ಶಾಖೆಗಳಲ್ಲಿ ಚೆಕ್ ಬುಕ್ ಸಹಿತ ಉಳಿತಾಯ ಖಾತೆಗೆ 250 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಅಗತ್ಯ. ನಗರ ಪಟ್ಟಣಗಳಲ್ಲಿ ಉಳಿತಾಯ ಖಾತೆಯಲ್ಲಿ 1,000 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯ. ಗ್ರಾಮೀಣ ಪ್ರದೇಶದಲ್ಲಿ ಚೆಕ್ ಬುಕ್ ಇಲ್ಲದಿದ್ದರೆ 100 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಹಾಗೂ ನಗರಗಳಲ್ಲಿ 500 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯ. HDFC ಬ್ಯಾಂಕ್ ಗ್ರಾಮೀಣ ಪ್ರದೇಶಗಳಲ್ಲಿ 2,500, ನಗರಗಳಲ್ಲಿ 10,000 ಕನಿಷ್ಠ ಬ್ಯಾಲೆನ್ಸ್ ಇರಬೇಕು. ಐಸಿಐಸಿಐ ಬ್ಯಾಂಕ್ ಗ್ರಾಮೀಣ ಭಾಗದಲ್ಲಿ 10,000, ನಗರಗಳಲ್ಲಿ 50,000 ಮಿನಿಮಮ್ ಬ್ಯಾಲೆನ್ಸ್ ಅತ್ಯವಶ್ಯಕ. ಆಕ್ಸಿಸ್ ಬ್ಯಾಂಕ್ ಗ್ರಾಮೀಣ ಭಾಗದಲ್ಲಿ 2,500, ನಗರಗಳಲ್ಲಿ 12,000 ಮಿನಿಮಮ್ ಬ್ಯಾಲೆನ್ಸ್ ಅವಶ್ಯಕ. ಬ್ಯಾಂಕ್ ಆಫ್ ಬರೋಡಾ ಗ್ರಾಮೀಣ ಭಾಗದಲ್ಲಿ 500 ರೂಪಾಯಿ, ನಗರಗಳಲ್ಲಿ 2,000 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಅವಶ್ಯಕ. ಬ್ಯಾಂಕ್ ಆಫ್ ಇಂಡಿಯಾ ಗ್ರಾಮೀಣ ನಗರಗಳಲ್ಲಿ 0 ಬ್ಯಾಲೆನ್ಸ್ ಇರಬಹುದು. ಕೆನರಾ ಬ್ಯಾಂಕ್ ಗ್ರಾಮೀಣ ಪ್ರದೇಶದಲ್ಲಿ 500 ರೂಪಾಯಿ ಹಾಗೂ ನಗರ ಪ್ರದೇಶದಲ್ಲಿ 2,000 ರೂಪಾಯಿ ಕನಿಷ್ಠ ಬ್ಯಾಲೆನ್ಸ್ ಇರಬೇಕು. ಬ್ಯಾಂಕುಗಳು ಕೇವಲ ಮಿನಿಮಮ್ ಬ್ಯಾಲೆನ್ಸ್ ಮಾತ್ರವಲ್ಲ, ಇತರ ಶುಲ್ಕಗಳಿಂದಲೂ ಗ್ರಾಹಕರ ಖಾತೆಯಿಂದ ಹೆಚ್ಚಿನ ಹಣ ವಿಧಿಸುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕಿಂಗ್ ಸೇವೆಗಳ ವ್ಯಾಪ್ತಿ ಹೆಚ್ಚಾದಂತೆ ವಿವಿಧ ಸೇವೆಗಳ ಮೇಲೆ ವಿಧಿಸುವ ಶುಲ್ಕಗಳ ಪಟ್ಟಿ ಕೂಡ ದೊಡ್ಡದಾಗಿದೆ. ಆದರೆ ಹಲವರಿಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯೇ ಇರುವುದಿಲ್ಲ. ಆದರೆ ಈ ಶುಲ್ಕಗಳು ದೀರ್ಘಾವಧಿಯಲ್ಲಿ ಬ್ಯಾಂಕುಗಳಿಗೆ ಕೋಟಿ ರೂಪಾಯಿಗಳ ಆದಾಯವನ್ನ ತರುತ್ತೆ. ಮಿನಿಮಮ್ ಬ್ಯಾಲೆನ್ಸ್ ಇಡದಿದ್ರೆ ಹಾಗಾದ್ರೆ ಎಷ್ಟು ದಂಡ ಕಟ್ಟಬೇಕು ನೋಡೋದಾದ್ರೆ, ಐಸಿಐಸಿಐ ಬ್ಯಾಂಕ್ ನಗರ ಮತ್ತು ಪ್ರದೇಶಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮಿತಿಯನ್ನ ಹೆಚ್ಚಿಸಿದೆ. ಈ ಮಿತಿಯನ್ನ ಪಾಲಿಸದಿದ್ರೆ ನಗರ ಹಾಗೂ ಅರೆ ನಗರ ಶಾಖೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ನ 5% ಜೊತೆಗೆ 100 ರೂಪಾಯಿ ದಂಡ ವಿಧಿಸಲಾಗುತ್ತೆ. ಗ್ರಾಮೀಣ ಶಾಖೆಗಳಲ್ಲಿ 5% ಮಾತ್ರ ವಿಧಿಸಲಾಗುತ್ತೆ. ಇದರಿಂದ ನಗರ ಪ್ರದೇಶದ ಗ್ರಾಹಕರ ಮೇಲೆ ಹೆಚ್ಚಿನ ಆರ್ಥಿಕ ಒತ್ತಡ ಬೀಳುತ್ತೆ. ಮಿನಿಮಮ್ ಬ್ಯಾಲೆನ್ಸ್ ಮಿತಿಯನ್ನ ಕಾಯ್ದುಕೊಳ್ಳದಿದ್ರೆ ಪ್ರತಿ ತಿಂಗಳು ದಂಡ ವಿಧಿಸುವುದು ಸಾಮಾನ್ಯ. ವಿಶೇಷವಾಗಿ ಖಾಸಗಿ ಬ್ಯಾಂಕುಗಳಲ್ಲಿ ಈ ದಂಡದ ಮೊತ್ತ ಹೆಚ್ಚಾಗಿರುತ್ತೆ. ನಿಮ್ಮ ಖಾತೆ ಹಲವು ತಿಂಗಳುಗಳ ಕಾಲ ನಿಷ್ಕ್ರಿಯವಾಗಿದ್ರೆ ಬ್ಯಾಂಕ್ ನಿಷ್ಕ್ರಿಯ ಖಾತೆ ಶುಲ್ಕವನ್ನ ಸಹ ವಿಧಿಸಬಹುದು. ಈ ಶುಲ್ಕವು ಶಾಖೆ ಪ್ರಕಾರ ಮತ್ತು ಬ್ಯಾಂಕು ನೀತಿಗಳ ಪ್ರಕಾರ ಬದಲಾಗಬಹುದು.
ಎಟಿಎಂ ಹಿಂಪಡೆಯುವಿಕೆಯಲ್ಲೂ ನಿರ್ದಿಷ್ಟ ಮಿತಿ ಇರುತ್ತೆ. ಹೆಚ್ಚಿನ ಬ್ಯಾಂಕುಗಳು ತಿಂಗಳಿಗೆ 4 ರಿಂದ 5 ಉಚಿತ ಎಟಿಎಂ ವಹಿವಾಟುಗಳನ್ನು ನೀಡುತ್ತೆ. ಅದರ ನಂತರ ಪ್ರತಿ ಹಿಂಪಡೆಯುವಿಕೆಗೂ ₹20 ಇಂದ ₹50ವರೆಗೆ ಶುಲ್ಕ ವಿಧಿಸುತ್ತೆ. ಅದರಲ್ಲೂ ನೀವು ಬೇರೆ ಬ್ಯಾಂಕಿನ ಎಟಿಎಂ ಬಳಕೆ ಮಾಡಿದ್ರೆ ಈ ಶುಲ್ಕ ಮತ್ತಷ್ಟು ಹೆಚ್ಚಾಗುತ್ತೆ. ಇದೇ ರೀತಿ ಡೆಬಿಟ್ ಕಾರ್ಡ್ಗಳಿಗೆ ವರ್ಷಕ್ಕೆ ₹100 ರಿಂದ ₹500ವರೆಗೆ ನಿರ್ವಹಣಾ ಶುಲ್ಕವನ್ನ ವಿಧಿಸುತ್ತೆ. ಇನ್ನು ಬ್ಯಾಂಕುಗಳು SMS ಎಚ್ಚರಿಕೆಗಳಿಗೂ ಶುಲ್ಕ ವಿಧಿಸುತ್ತೆ. ಸಾಮಾನ್ಯವಾಗಿ ಪ್ರತಿ ತ್ರೈಮಾಸಿಕಕ್ಕೆ ₹15 ರಿಂದ ₹20ವರೆಗೂ ಕಡಿತಗೊಳ್ಳಬಹುದು. ಕೆಲ ಬ್ಯಾಂಕುಗಳು OTP ಮತ್ತು ವಹಿವಾಟು ಮಾಹಿತಿ SMS ಸೇವೆಗೆ ಪ್ರತ್ಯೇಕ ಶುಲ್ಕ ವಿಧಿಸುತ್ತೆ. ಚೆಕ್ ಬುಕ್ ಸೇವೆಯಲ್ಲೂ ಮೊದಲ ಕೆಲವು ಪುಟಗಳು ಉಚಿತ, ಆದರೆ ನಂತರ ಹೆಚ್ಚುವರಿ ಚೆಕ್ಗಳಿಗಾಗಿ ಪ್ರತಿ ಎಲೆಗೂ ಶುಲ್ಕ ವಿಧಿಸಲಾಗುತ್ತೆ. ಇನ್ನು ಆನ್ಲೈನ್ ವಹಿವಾಟುಗಳಲ್ಲೂ ಕೂಡ ಕೆಲವು ಸೇವೆಗಳಿಗಾಗಿ ಶುಲ್ಕ ಅನಿವಾರ್ಯ. ನೆಫ್ಟ್, RTGS, IMPS ಮತ್ತು ಕೆಲವು ಸಂದರ್ಭಗಳಲ್ಲಿ UPI ವಹಿವಾಟುಗಳಿಗೂ ಶುಲ್ಕ ವಿಧಿಸಲಾಗುತ್ತೆ. ವಿಶೇಷವಾಗಿ ಹೆಚ್ಚಿನ ಮೊತ್ತದ ವಹಿವಾಟುಗಳಿದ್ರೆ, ಉದಾಹರಣೆಗೆ RTGS ಮೂಲಕ 2 ಲಕ್ಷಕ್ಕಿಂತ ಹೆಚ್ಚು ಹಣ ವರ್ಗಾವಣೆ ಮಾಡಿದ್ರೆ ಶುಲ್ಕ ₹20 ರಿಂದ ₹50ವರೆಗೂ ಇರಬಹುದು. NEFT ವಹಿವಾಟಿನಲ್ಲಿ ಮೊತ್ತದ ಪ್ರಕಾರ ₹2 ರಿಂದ ₹20ವರೆಗೂ ಕೂಡ ಶುಲ್ಕ ವಿಧಿಸಲಾಗುತ್ತೆ. ಇದಲ್ಲದೆ ಬ್ಯಾಂಕುಗಳು ಅನೇಕ ಹಿಡನ್ ಚಾರ್ಜ್ಗಳನ್ನು ವಿಧಿಸುತ್ತವೆ. ಉದಾಹರಣೆಗೆ ಸಾಲದ ಮುಂಗಡ ಪಾವತಿಗೆ ಪ್ರೀ ಪೇಮೆಂಟ್ ಚಾರ್ಜ್, ಅಂತಾರಾಷ್ಟ್ರೀಯ ಡೆಬಿಟ್ ಕಾರ್ಡ್ ಬಳಕೆಗೆ ಫಾರಿನ್ ಟ್ರಾನ್ಸಾಕ್ಷನ್ ಫೀ, ಖಾತೆ ವಿವರಗಳ ಪ್ರಿಂಟ್ಔಟ್ಗೆ ಸ್ಟೇಟ್ಮೆಂಟ್ ಚಾರ್ಜ್ ಮುಂತಾದವು. ಈ ಶುಲ್ಕಗಳು ಪ್ರತಿ ಗ್ರಾಹಕರಿಗೆ ಚಿಕ್ಕದಾಗಿದ್ರೂ ಲಕ್ಷಾಂತರ ಗ್ರಾಹಕರಿಂದ ಸಂಗ್ರಹವಾಗುವ ಮೊತ್ತ ಬ್ಯಾಂಕುಗಳಿಗೆ ದೊಡ್ಡ ಆದಾಯ. ಗ್ರಾಹಕರಾಗಿ ನೀವು ಈ ಶುಲ್ಕಗಳಿಂದ ತಪ್ಪಿಸಿಕೊಳ್ಳಲು ಬ್ಯಾಂಕಿನ ನಿಯಮಗಳು ಮತ್ತು ಷರತ್ತುಗಳನ್ನು ಚೆನ್ನಾಗಿ ಓದ್ಕೊಳ್ಬೇಕು. ನಿಮ್ಮ ಖಾತೆಯ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಸದಾ ಕಾಯ್ದುಕೊಳ್ಳಿ. ಉಚಿತ ಎಟಿಎಂ ವಹಿವಾಟುಗಳ ಮಿತಿಯನ್ನ ತಿಳಿದುಕೊಳ್ಳಿ. ಆನ್ಲೈನ್ ವಹಿವಾಟುಗಳ ಸಮಯದಲ್ಲಿ ಶುಲ್ಕದ ಬಗ್ಗೆ ಅರಿವಿರಲಿ. SMS ಸೇವೆ ಮತ್ತು ಡೆಬಿಟ್ ಕಾರ್ಡ್ ಸೇವೆಗಳನ್ನು ಬಳಸುವ ಮೊದಲು ಅವುಗಳ ಶುಲ್ಕ ರಚನೆಯ ಬಗ್ಗೆ ತಿಳಿದುಕೊಳ್ಳಿ.